ಕೆಲವು ದಿವಸಗಳ ಹಿಂದೆ ನಿಮಗೆಲ್ಲರಿಗೆ ಗೊತ್ತಾದಂತಹ ಒಂದು ನ್ಯೂಸ್ ಅಲ್ವಾ, ರತನ್ ಟಾಟಾ ಅವರ ಮರಣ. ಅವರ ಕುರಿತು ಬಹಳ ಒಳ್ಳೆಯ ಫೀಡ್ಬ್ಯಾಕ್ ಇತ್ತು. ಉತ್ತಮವಾದಂಥ ಮನುಷ್ಯರು, ಒಳ್ಳೆಯ ಮನುಷ್ಯರು, ಅನೇಕ ಜನರಿಗೆ ಸಹಾಯ ಮಾಡಿದ್ದಾರೆ, ಅನೇಕ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದಾರೆ, ವೆರಿ ಇನ್ಫ್ಲುಯೆನ್ಷಿಯಲ್ ಪರ್ಸನ್ ಎಂಬುವಂತಹ ವಿಷಯಗಳನ್ನು ನಾವು ಕೇಳಿಸ್ಕೊಂಡ್ರು. ಅವರ ಜೀವನ ಚರಿತ್ರೆಯನ್ನು ಮಾತನಾಡಬೇಕಾದ್ರೆ ಅವ್ರು ಹೇಳ್ತಾರೆ, ರತನ್ ಟಾಟಾ ಅವರು ಮದುವೆ ಆಗದೆ ಆ ರೀತಿಯಾಗಿ ಅವರು ನಿಧನವನ್ನು ಹೊಂದರು. ಅವರು ಮರಣದ ಹಾಸಿಗೆಯಲ್ಲಿ ಇರುವ ತನಕ ಅವರ ಹೃದಯದಲ್ಲಿ ಆಳವಾಗಿ ಕಾಡಿದಂಥ ನೋವು ಏನೆಂಬುದಾಗಿ ಹೇಳುತ್ತಾರೆ. ಅಂದರೆ ಅವರ ಸಣ್ಣ ವಯಸ್ಸಿನಲ್ಲಿಯೇ ತಂದೆ ತಾಯಿಗಳು ಜಗಳವಾಡಿ ಡಿವೋರ್ಸ್ ಆಗಿ ಅವರು ಬೇರೆ ಮದುವೆಯನ್ನು ಮಾಡಿಕೊಳ್ತಾರೆ. ಇವುಗಳನ್ನು ನೋಡಿ ಬೆಳೆದಂತಹ ರತನ್ ಟಾಟಾ ಅವರಿಗೆ ಈ ಒಂದು ವಿಷಯ ಬಹಳ ಆಘಾತ ಮತ್ತು ನೋವನ್ನು ಉಂಟು ಮಾಡ್ತದೆ. ಅವರ ಮನೆಯ ಒತ್ತಡದಿಂದ ಅವರು ಇಷ್ಟಪಟ್ಟಂಥ ಓದನ್ನು ಸಹ ಓದೋಕ್ಕಾಗ್ತೀರ. ಅವರು ಬಿಸ್ನೆಸ್ ಫೋಕಸ್ ಮಾಡಿ ಎಲ್ಲದರಲ್ಲೂ ಬಹಳ ಸಕ್ಸಸ್ ಆಗ್ತಾರೆ. ಹೊರದೇಶದಲ್ಲಿ ಓದ್ತಾ ಇರಬೇಕಾದ್ರೆ ಒಂದು ಯುವತಿಯೊಂದಿಗೆ ಪ್ರೀತಿ ಉಂಟಾಗ್ತದೆ. ಆದರೆ ಅಲ್ಲೂ ಸಹ ಅವರ ಆಸೆ ನೆರವೇರೋದಿಲ್ಲ. ಹಾಗೆ ಅವರು ಮದುವೆ ಆಗದೆ ಉಳಿತಾರೆ. ಈಸ್ ಅ ವೆರಿ ಸಕ್ಸಸ್ಫುಲ್ ಆಂಟ್ರಪ್ರನರ್. ಒಂದು ಬಹಳ ಉತ್ತಮವಾದಂತಹ ಒಳ್ಳೆಯ ವ್ಯಕ್ತಿ, ಉತ್ತಮವಾಗಿ ಬಿಸ್ನೆಸ್ ಮಾಡಿದಂಥ ವ್ಯಕ್ತಿ, ಅನೇಕ ಸಕ್ಸಸ್ಗಳನ್ನು ನೋಡಿದಂಥ ವ್ಯಕ್ತಿ. ಆದರೆ ಅವರಿಗೆ ಕಾಡುತ್ತಿದ್ದಂಥ ಅಗಾಧವಾದಂಥ ನೋವು, ತಂದೆ ತಾಯಿಯ ಅಗಲುವಿಕೆ, ಅವರ ರೀಮ್ಯಾರೇಜ್. ನೋಡಿ, this is a very serious topic I'm going to talk about. ಮದುವೆ ಅನ್ನುವಂತಹ ಒಂದು ವಿಷಯ ಇದೆಯಲ್ಲ, ಒಂದು ದೇವರ ಹೃದಯ. When enemy destroys the marriage, everything automatically will destroy itself. ರೀಸೆಂಟಾಗಿ ಎ ಆರ್ ರೆಹಮಾನ್ ಅವರ ವಿವಾಹ ವಿಚ್ಛೇದನ ಆದಾಗ ಗ್ರೇಟ್ ಡಿವೋರ್ಸ್ ಅಂತ, ಏನು ಇಷ್ಟು ವರ್ಷ ನಾನು ನಿನಗೋಸ್ಕರ ನೀನು ನನಗೋಸ್ಕರ ಅಂತ ಜೀವನ ಮಾಡಿದ್ದೀವಿ, ಇನ್ಮೇಲೆ ಆಗೋದಿಲ್ಲ, ನಾನು ನನಗೋಸ್ಕರ ಜೀವಿಸ್ತೇನೆ ಅಂತ ಹೇಳಿ ಸೆಲೆಬ್ರಿಟಿಗಳು ಡಿವೋರ್ಸ್ ಕೊಟ್ಬಿಡ್ತಾರಂತೆ. ವಿ ಆರ್ ನಾಟ್ ಕ್ರಿಯೇಟೆಡ್ ಲೈಕ್ ದ್ಯಾಟ್. ದೇವರು ಆಕಾಶ ಭೂಮಿಯನ್ನು ಉಂಟು ಮಾಡಿ ಭೂಮಿಯಲ್ಲಿ ಪರಲೋಕವನ್ನು ತರಲು ಆತನು ಮಾಡಿದಂಥ ವ್ಯವಸ್ಥೆ ಸಭೆಯಲ್ಲ, ಬದಲಾಗಿ ಕುಟುಂಬ. ಆ ಕುಟುಂಬದಲ್ಲಿ ಗಂಡ ಹೆಂಡತಿಯರನ್ನು ಕರೆದು ಹೇಳ್ತಾನೆ, ಎಲ್ಲದರ ಮೇಲೆ ಆಳ್ವಿಕೆ ಮಾಡ್ರಿ, ದೊರೆತನ ಮಾಡ್ರಿ ಎಂಬುದಾಗಿ. Called husband and wife and said, rule and domain the world. ಆಳ್ರಿ ಎಂಬುದಾಗಿ. ಆಳುವುದಕ್ಕಾಗಿ ನಾವು ಸೃಷ್ಟಿ ಮಾಡಲ್ಪಟ್ಟವರು. ಆದಾಮನಿಗೆ ಕೊಟ್ಟಂಥ ಉದ್ದೇಶವನ್ನು ನೆರವೇರಿಸಲು ಕೊಟ್ಟಂತಹ ಒಂದು ಸಂಗಾತಿಯೇ ಅವಳು. God gave the purpose to Adam, and God gave Eve to help Adam to fulfill the purpose of God in their life. Many times we misunderstand. Eve means helper, like a supplier. One dosa, one idli, like that. But it's not like that. Is there that word used for God himself? He is the savior of our soul. He saves us. The same word used for the women. She is not a servant or some helper. 2009-10 ಆ ಒಂದು ದಶಕದಲ್ಲಿ PU ಜಾಯ್ನ್ ಆದಾಗ ಆರ್ಟ್ಸ್ ಅನ್ನೋ ಸಬ್ಜೆಕ್ಟ್ ಇತ್ತು. ಏನು ಓದ್ತಾ ಇದ್ದೀವಿ, ಏನು ಮಾಡ್ತಿದ್ದೀವಿ ಅನ್ನೋ ಗುರುತಿಲ್ಲ. ಆರ್ಟ್ಸಲ್ಲಿ ನಮಗೆ ಇದ್ದಂಥ ಸಬ್ಜೆಕ್ಟಲ್ಲಿ ಸೋಷಾಲಜಿ ಅನ್ನುವಂಥ ಒಂದು ಸಬ್ಜೆಕ್ಟ್ ಇದೆ. ಐ ಸ್ಟಡಿ ಸೋಷಾಲಜಿ. ವೆನ್ ಐ ಆಮ್ ಸ್ಟಡಿಂಗ್ ದ ಸೋಷಾಲಜಿ, ದ ಸಬ್ಜೆಕ್ಟ್, ಐ ಡೋಂಟ್ ನೋ ವಾಟ್ ಇಸ್ ಸಬ್ಜೆಕ್ಟ್ ಆ್ಯಂಡ್ ವೈ ಪೀಪಲ್ ಆರ್ ಸ್ಟಡಿ. ದ ಟಾಪಿಕ್ಸ್ ಆರ್ ಮ್ಯಾರೇಜ್, ಫ್ಯಾಮಿಲಿ, ಕಮ್ಯುನಿಟಿ. ಏನಕ್ಕಪ್ಪ ಓದ್ತಾ ಇದ್ದೀವಿ ಅಂತ ಯೋಚನೆ ಮಾಡ್ತಿದ್ದೆ. ಬಟ್ ಲಾಸ್ಟ್ ಫ್ಯೂ ಇಯರ್ಸ್ ನನಗೆ ಮದುವೆಯಾಗಿ 5 ವರ್ಷ ಮುಗಿಸಿ 6ನೇ ವರ್ಷದಲ್ಲಿ ಪ್ರಯಾಣ ಮಾಡ್ತಿದ್ದೇವೆ. ಈ ಮದುವೆಗಳಲ್ಲಿ, ಈ ಮದುವೆ ಜೀವಿತದಲ್ಲಿ ಆದಂಥ ಏರುಪೇರಲ್ಲಿ ನಾವು ಒಂದು ಪಾಸ್ಟನ್ನು ಕಂಡುಕೊಂಡ್ವಿ. ಅವರ ಮೂಲಕ ನಮ್ಮ ಮದುವೆ ಜೀವಿತದಲ್ಲಿ ಕಾರ್ಯಗಳನ್ನು ಮಾಡಿ ವ್ಯತ್ಯಾಸಗಳನ್ನು ನಾವು ಕಾಣ್ತಿದ್ದೇವೆ. ಸೊ ಅವರೊಂದಿಗೆ ಕನೆಕ್ಟ್ ಆದಂತಹ ಒಂದು ಸಮಯದಿಂದ ನಾನು PU ಓದಿದಂತಹ ಸೋಷಾಲಜಿ ಸಬ್ಜೆಕ್ಟ್ಸ್ಗಳು ನನಗೆ ನೆನಪಿಗೆ ಬರಲಿಕ್ಕೆ ಶುರುವಾಯಿತು. ಯಾಕೆಂದರೆ ದ ಪಾಸ್ಟರ್ ಇಸ್ ರೆಫರಿಂಗ್ ಸಮ್ ಸೈಕಾಲಜಿ ಆ್ಯಂಡ್ ಸ್ಪಿರಿಚುವಾಲಿಟಿ ಎರಡನ್ನು ಮಿಕ್ಸ್ ಮಾಡಿ ಕೆಲವೊಂದು ಸಹಾಯಗಳನ್ನು ನಮಗೆ ಕೊಡ್ತಾಯಿದ್ರು. ಸೊ ಸೋಷಾಲಜಿ ಇಸ್ ನಥಿಂಗ್ ಬಟ್ ಇಟ್ಸ್ ಅ
society behavior or family behavior or community behavior. Psychology is nothing but the brain functions in the area of emotions and things and all. ಓಕೆ, ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಸೋಷಿಯಾಲಜಿಯಲ್ಲಿ ಹೇಳ್ತಾ ಇದ್ದಂಥ ಒಂದು ವಿಷಯ ಏನಂದರೆ, ಫ್ಯಾಮ್ಲಿ is the pillar of the society. Family is the foundation of the society. If a family is good, your city will be good. If city will good, state, country, everything will be okay. ನಿನ್ನ ಕುಟುಂಬ ಒಳ್ಳೆಯದಾಗಿರೋದಾದರೆ ನಿನ್ನ ಸಮುದಾಯ, ನಿನ್ನ ಪಟ್ಟಣ, ನಿನ್ನ ನಾಡು, ನಿನ್ನ ದೇಶ ಎಲ್ಲವೂ ಸಹ ಚೆನ್ನಾಗಿರ್ತದೆ. ಇನ್ನೊಂದು ಮುಖ್ಯವಾದಂಥ ವಿಷಯ ಅವ್ರು ಹೇಳಿದ್ದು, ಒಂದು ವ್ಯಕ್ತಿ ಒಬ್ಬ ಕೊಲೆಗಾರನೋ ಅಥವಾ ವ್ಯಭಿಚಾರ ಮಾಡುವಂತಹ ಸ್ತ್ರೀಯಾಗಿರಬಹುದು, ಕಳ್ಳತನ ಮಾಡ್ತವಾಗಿರಬಹುದು, ಯಾರನ್ನು ಸಹ ನೋಡಿ ನೀನು ಕಳ್ಳ, ನೀನು ವ್ಯಭಿಚಾರಿ, ನೀನು ಕೊಲೆಗಾರ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ನೀವು ಹಾಗೆ ಹೇಳಬಾರ್ದು. ಸೋಷಿಯಾಲಜಿಲಿ ನಮ್ಗೆ ಹೇಳ್ಕೊಟ್ಟಿದ್ದು. ಯಾಕೆ ಅಂದರೆ, ನಮಗೆ ಇದರಿಂದ ಡಾಕ್ಟರ್ ಪರೇಶ್ ಅಂತ, ಅವರು ಇವತ್ತು ಜೀವಿತವಾಗಿಲ್ಲ, ಅವ್ರು ಹೇಳಿದಂಥ ವಿಷಯ ಹೇಳ್ತಾ ಇದ್ದೇನೆ, ಆ ಸೋಷಿಯಾಲಜಿನಲ್ಲಿ ಕಲಿತಂಥ ವಿಷಯಗಳು. ಯಾಕೆ ಅಂದರೆ, ಮನುಷ್ಯ ಹುಟ್ಟಿದಾಗ ಅವ್ರು ಹೀಗೆ ಹೇಳಿದರು, ಮನುಷ್ಯ ಹುಟ್ಟುವಾಗ ಅವನ ಮಾಂಸದ ಮುದ್ದೆ ಅಷ್ಟೇ. ಆದರೆ ಆತನನ್ನು ರೂಪಿಸುವಂಥದ್ದು ಪ್ರಥಮವಾಗಿ ಆತನ ಕುಟುಂಬ, ನಂತರ ಆತನು ಓದಿದಂಥ ಶಾಲೆ, ಆತನ ಸಮುದಾಯ, ಆತನು ಬೆಳೆಯುವಂಥ ಪರಿಸರ, ಇವು ಎಲ್ಲವುಗಳೇ ಒಬ್ಬನನ್ನ ವ್ಯಕ್ತಿಯನ್ನಾಗಿ ರೂಪಿಸುವಂಥದ್ದು. ಹಾಗಾಗಿ ಒಬ್ಬ ವ್ಯಕ್ತಿ ಕೊಲೆಗಾರನಾಗೋ ಅಥವಾ ವಿಚಾರಿಯಾಗಿಯೋ ಯಾವುದೋ ಒಂದು ವಿಷಯ ಇರೋದಾದರೆ, ಡೋಂಟ್ ಐಡೆಂಟಿಫೈ ದಟ್ ಪರ್ಸನ್ ಆ್ಯಸ್ ದಟ್ ಪರ್ಸನ್ ಬಿಹೈಂಡ್ ಸೋ ಮೆನಿ ಥಿಂಗ್ಸ್. ಇದನ್ನು ಕೇಳಿಸ್ಕೊಳ್ಬೇಕಾದ್ರೆ ಇವಾಗ ನನಗೆ ಅರ್ಥ ಆಗ್ತದೆ, ಯಾಕೆ ಹ್ಯೂಮನ್ ರೈಟ್ಸ್ ಒಂದು ವ್ಯಕ್ತಿಗೆ ಗಲ್ಲು ಶಿಕ್ಷೆ ಕೊಡಬೇಕಾದ್ರೆ, ಒಂದು ರೇಪ್ ಮಾಡಿದಂಥ ವ್ಯಕ್ತಿಗೆ ಗಲ್ಲು ಶಿಕ್ಷೆ ಕೊಡಬೇಕಾದ್ರೆ ಯಾಕೆ ಹೋಗಿ ನಿಂತು ವಾದ ಮಾಡ್ತಾರೆ ಅಂತ. ಬಿಕಾಸ್ ಹಿ ಕಮ್ಸ್ ಥ್ರೂ ಲಾಟ್ ಆಫ್ ಪೇನ್ಸ್ ಆ್ಯಂಡ್ ಆ್ಯಂಗರ್ ಆ್ಯಂಡ್ ಸೋ ಮಚ್ ಆಫ್ ಎಮೋಷ್ನಲ್ ಇಶ್ಯೂಸ್. ಯಾಕೆ ಅಂದರೆ, ಕುಟುಂಬದಲ್ಲಿ ಗಂಡ ಹೆಂಡತಿ ಒಬ್ರಿಗೊಬ್ರು ಪ್ರೀತಿಸದೆ ಒಂದು ರೀತಿಯಾದಂತಹ ವಾತಾವರಣದಲ್ಲಿ ಬೆಳೆಯುವಂಥ ಮಕ್ಕಳು ಅನೇಕ ವಿಧವಾದಂತಹ ಸವಾಲುಗಳನ್ನು ಎದುರಿಸ್ತಾರೆ. ಮಾನಸಿಕವಾಗಿ ಅದನ್ನು ಬೇರ್ ಮಾಡಲಿಕ್ಕೆ ಆಗದೆ ಡಿಸ್ಟ್ರಕ್ಟಿವ್ ವೇಸ್ಗೆ ಹೋಗ್ಬಿಡ್ತಾರೆ. ತಮ್ಮನ್ನು ಹಾಳು ಮಾಡುವಂತಹ ಹಾದಿಗಳಿಗೆ ಹೋಗ್ಬಿಡ್ತಾರೆ. ದಟ್ ಈಸ್ ವೈ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ವರ್ಕ್ ಇನ್ ದ ಮ್ಯಾರೇಜ್ ಲೈಫ್ ಟು ಪಾಸ್ ದ ಲೆಗಸಿ ಟು ದ ನೆಕ್ಸ್ಟ್ ಜನರೇಷನ್. ಸೊ ಅದರ ಕುರಿತಾಗಿ ಫುಲ್ಲಿ ಕನೆಕ್ಟೆಡ್ ಮ್ಯಾರೇಜ್ ಅನ್ನುವಂತಹ ವಿಡಿಯೋಗಳನ್ನ ಬರುವಂಥ ಸಂಚಿಕೆಗಳಲ್ಲಿ ಒಂದೊಂದಾಗಿ ನಾನು ರಿಲೀಸ್ ಮಾಡ್ತೇನೆ. ವೆನ್ ಹಸ್ಬೆಂಡ್ ಆ್ಯಂಡ್ ವೈಫ್ ಯು ಲವ್ ವೆಲ್, your kids feel secure, safe, connected, belonged, loved, celebrated and valued. So when these things recede from you, they will not search outside and fall into the traps and destroy their life. If you give these things, if you create this atmosphere in the family, I'll tell you, your generations will be blessed. Subscribe the channel and keep following us. We will talk more about this topic.